ಅಲ್ಲ, ಘಟನೆ ಸ್ಥಾನ ಆಗಿರೋದು ಪಹಲ್ಗಾಮಲ್ಲಿ. ಬಟ್ ನಾವು ಇದ್ದಿದ್ದು ಶ್ರೀನಗರಲ್ಲಿದ್ವಿ. ನಮ್ಮದು ನೆಕ್ಸ್ಟ್ ಡೇನೇ ಇತ್ತು ಪಹಲ್ಗಾಮ್ ಟ್ರಿಪ್. ನಾವು ಅದನ್ನ ಕೇಳಿದ ತಕ್ಷಣ ನಮ್ಗೆ ಶಾಕ್ ಆಯಿತು. ಮತ್ತು ಈ ಕಂಡರಿಯದ ಇದು ಎಷ್ಟು ಸಣ್ಣವರಿದ್ದಾಗ ನೋಡಿದ ಘಟನೆಗಳಿವೆಲ್ಲ. ಸುಮಾರು ವರ್ಷದಿಂದ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ ಅಲ್ವಾ. ಸಡನ್ ಆಗಾಯಿತು, ನಮ್ಗದು ತೊಗೊಳ್ಲಿಕ್ಕಾಗಿಲ್ಲ, ಏನು ಮಾಡೋದು ಅಂತೇಳಿ. ಮತ್ತು ಫ್ಯಾಮಿಲಿಯಿಂದ ಭಾಳ ಪ್ರೆಷರ್ ಬರೋಕ್ಕೆ ಶುರು ಆಯಿತು. ಶ್ರೀನಗರಲ್ಲಿ ಅಂಥ ಜಾಸ್ತಿ ಏನು ಟೆನ್ಷನ್ ಆಗಲಿ ಅದೇನು ನೋಟಿಸ್ ಮಾಡಿಲ್ಲ ನಾವು. ಸೊ ನಾವೇನು ಮಾಡಿದ್ವಿ, ತಕ್ಷಣ ರೂಮಿಗೆ ಬಂದುಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ಥಿಂಕ್ ಮಾಡುವಾಗ ನಮ್ಮ ರೂಮಲ್ಲಿ ಅದೇ ಆ ಹೋಟೆಲಲ್ಲಿ ಊಟ ಮಾಡುವಾಗ ಒಬ್ಬರು ಕನ್ನಡಿಗರೇ ಸಿಕ್ಕಿದ್ರು. ಅವರು ಈ ಥರ ನೋಡಿ ಸಂತೋಷ್ ಲಾಡ್ ಸರ್ ಅವರು ಅವರು ಫ್ಲೈಟ್ ಅರೇಂಜ್ ಮಾಡಿದ್ದಾರೆ, ನಾವೆಲ್ಲ ಹೋಗ್ತಾ ಇದ್ದೀವಿ, ಯಾರಾದರೂ ಕನ್ನಡಿಗರಿದ್ದರೆ ಹೇಳಿ ಅಂತ ಅವ್ರಿಗೆ ಹೇಳಿದ್ರಂತೆ. ಅವ್ರು ನಮಗೆ ಶೇರ್ ಮಾಡಿದ್ರು ಇನ್ಫಾರ್ಮೇಶನ್. ಇಮಿಡಿಯೇಟ್ ನಾವು ಅವ್ರ ಜೊತೆಯಲ್ಲೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವ್ರು ಅಂತಿ. ನಮ್ಗೆ ಅದೇ ಆಶ್ಚರ್ಯ. ಮಿನಿಸ್ಟ್ರ್ ಜೊತೆ ನಮಗೆ ಶ್ರೀನಗರಲ್ಲಿ ಆ್ಯಸ್ ಆಫ್ ನಮಗೇನು ಪ್ರಾಬ್ಲಮ್ ಇರಲಿಲ್ಲ. ಶ್ರೀನಗರ್ ಕೂಲಾಗೇ ಇತ್ತು. ಬಟ್ ಪಹಲ್ಗಾಮಲ್ಲಿ ಅದು ಭಯ ಅನ್ನೋದಿದೆಯಲ್ಲ, ಎಷ್ಟೇ ಕೂಲ್ ಇದ್ರೂ ಮನಸ್ಸಲ್ಲಿ ಭಯ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಟೆನ್ಷನಲ್ಲಿ ನಾವು ರೀಶೆಡ್ಯೂಲ್ ಮಾಡ್ಲಿಕ್ಕೆ ಭಾಳ ಪ್ರಯತ್ನ ಪಡ್ತಾ ಇದ್ವಿ ಫ್ಲೈಟ್ನ. ಮತ್ತು ಮನೆಯಲ್ಲಿ ನಮಗಿಂತ ಜಾಸ್ತಿ ಮನೆಯಲ್ಲಿ ತುಂಬ ಟೆನ್ಷನ್ ಮಾಡಿಕೊಂಡ್ರು. ಸೊ ಅದನ್ನು ಇವರು ಖುದ್ದು ಬಂದು ಇವ್ರು ಕರ್ಕೊಂಡು ಬಂದಿದ್ದು ನಮಗೆ ಗ್ರೇಟ್ ರಿಲೀಫ್ ಅನ್ಸ್ತು. ಸಮಸ್ಯೆ ಏನೂ ಇರಲಿಲ್ಲ. ನಾವು ಪಹಲ್ಗಾಮಲ್ಲಿ ಇರಲಿಲ್ಲ, ನಾವು ಇದ್ದಿದ್ದು ಹೌಸ್ ಬೋಟಲ್ಲಿ. ಹೌಸ್ ಬೋಟ್ ಕೂಡ ಚೆನ್ನಾಗಿತ್ತು, ಓನರ್ ಕೂಡ ತುಂಬ ಕೋಆಪ್ರೇಟಿವ್ ಆಗಿದ್ರು. ಆದರೆ ಅಲ್ಲಿ ಹೊರಗಡೆ ತಿರುಗಾಡಿ ಮತ್ತು ಟೂರಿಸ್ಟ್ ಸ್ಪಾಟ್ಸ್ಗೆ ಹೋಗೋಕ್ಕೆ ಭಯ ಅನ್ನೋದೊಂದು ಇದ್ದೇ ಇತ್ತು. ಆದ್ದರಿಂದ ವಿ ವರ್ ಲುಕಿಂಗ್ ಫಾರ್ ಕಮಿಂಗ್ ಬ್ಯಾಕ್. ಸಂತೋಷ್ ಲಾಡ್ ಅವರು ಇದನ್ನು ಆರ್ಗನೈಸ್ ಮಾಡಿದ್ರು. ಸೊ he looked after it everything and he made sure all the Kannadigas reached Bengaluru safely. So ನಮಗೆ ತುಂಬ ಸಂತೋಷ ಆಯಿತು ಆ ರೀತಿ ಒಂದು ಇದು ತಗೊಂಡಿರೋದ್ರಿಂದ. ನಾವೆಲ್ಲ ಸೇಫ್ ಆಗಿ ವಾಪಸ್ ಬಂದ್ವಿ. ಲೋಕಲ್ಸ್ಗೆ ಏನು ಅಂದರೆ ಇವಾಗ ಟೂರಿಸಮೇ ಮೇಯ್ನು ಅಲ್ಲಿರೋರಿಗೆ. ದೇ ನೋ ದ ಟೂರಿಸಮ್ ವಿಲ್ ಬಿ ಇಂಪ್ಯಾಕ್ಟೆಡ್. ಸೊ ಹಂಗಾಗಿ ಅವ್ರಿಗೆ ಸ್ವಲ್ಪ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ, ಹಿಂಗೆ ಟೂರಿಸ್ಟ್ ಮೇಲೆ ಅಟ್ಯಾಕ್ ಮಾಡಬಾರ್ದಿತ್ತು ಅಂತ. ಸೊ ಹಂಗಾಗಿ ನನಗೆ ಗೊತ್ತಿಲ್ಲ ಆ ವಿಷಯ. ನಾನು ಇಲ್ಲ 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 ನಾವು ನಮ್ಮದೇ ಒಂದು ವಾಪಸ್ ಬಂದರೆ ನಾವು 8 ಜನ ಹೋಗಿದ್ವಿ. ಇಲ್ಲ, ಹೋಗೋ ಪ್ಲ್ಯಾನ್ ಇದ್ದಿತ್ತು, ಆದರೆ 23ಕ್ಕೆ ಹೋಗ್ಬೇಕಿತ್ತು. ಆದರೆ ಇದು 22ಕ್ಕೆ ಆಯಿತು. ಅದಕ್ಕೆ ನಾವು ಕ್ಯಾನ್ಸಲ್ ಮಾಡಿ ಇದನ್ನು ತೊಗೊಂಡು ವಾಪಸ್ ಬಂದ್ವಿ. ನಾವು ಹೋಟೆಲ್ದಾಗ ಇದ್ದೀವ್ರಿ ಸರ್. ಅಲ್ಲಿಂದ ಜಮ್ಮುದಾಗ ಆಗ್ಯದ್ರಿ. ಅದು ನಾವು ಶ್ರೀನಗರಕ್ಕೆ ಹೋಗಿದ್ದೇವ್ರಿ. ಅಲ್ಲಿ ಅದಾದ್ಮೇಲೆ ಮತ್ತೇನು ಅನ್ಸಿಲ್ರಿ. ಸ್ವಲ್ಪ ಭಯ ಅನಿಸ್ಲತ್ತಿತ್ತು. ಎಲ್ಲ ಹುಡುಗರೆಲ್ಲ ಫೋನ್ ಮಾಡಿ ರಿಟರ್ನ್ ಬರ್ರಿ ಅಂತಂದ್ರು. ನಾವು ಇದಕ್ಕೆ ಹೋಗೋರು ಇದ್ದೀವ್ರಿ, ವೈಷ್ಣವಿ ದೇವಿಗೆ ಹೋಗೋರು ಇದ್ದೀವಿ. ಆಯ್ತು. ನಾವು 15 ಜನ ಹೋಗಿದ್ದೇವ್ರಿ. ಎಲ್ಲ ಒಟ್ಟಿಗೆ ಇದ್ದೀವ್ರಿ ಸರ್. ಅಷ್ಟು ಇಲ್ಲ ಹೋಗಿಲ್ರಿ. ಇದಕ್ಕೆ ಹೋಗೋದಿತ್ತು, ವೈಷ್ಣವಿ ದೇವಿಗೆ ಹೋಗೋದಿತ್ತು ಕಟ್ರ. ನಿನ್ನೆ ಇತ್ತು. ನನ್ನ ಹೆಸರು ಅನಂತಮ್ಮ ರೀ. ಹೇಳಿ. ನಾವು 22ಕ್ಕೆ ಜಮ್ಮುಗೆ ಮುಟ್ಟಿದ್ದೀವಿ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ. ಫ್ರಮ್ ಜಮ್ಮು ಟು ಶ್ರೀನಗರ ಪ್ಲಾನ್ ಇತ್ತು. ಜಮ್ಮು ಟು ಶ್ರೀನಗರ ಲ್ಯಾಂಡ್ ಸ್ಲೈಡಿಂಗ್ ಆದ ಕಡೆ NH ಬಂದ ತಕ್ಷಣ ಬೇರೆ ರೂಟಿಗೆ ಹೋದ್ವಿ. ಅದು ಸುಮಾರು 14-14 ಅವರ್ಸ್ ಆಯಿತು. ಹೋದ ನಂತರ ಅಲ್ಲಿ ನೈಟ್ ಎಲ್ಲ ಭಯಾನಕ, ಎಲ್ಲಿ ನೋಡ್ರಿ ಮಿಲ್ಟ್ರಿ. ಅಲ್ಲಿ ಹೋಟೆಲ್ನಲ್ಲಿ ಸ್ಟೇ ಮಾಡಿ ನಿನ್ನೆ ಗುಲ್ಮರ್ಗ್ ಹೋಗಿದ್ವಿ. ಗುಲ್ಮರ್ಗ್ ಹೋಗುವಾಗ ಫುಲ್ ಸೆಕ್ಯೂರಿಟಿ ಟೋಟ್ಲಿ ಜಮ್ಮು ಕಾಶ್ಮೀರ ಬಂದಿತ್ತು ನಿನ್ನೆ. ಆಟೋಮೆಟಿಕ್ ಅವರು ಬಂದ್ ಮಾಡಿದ್ದಾರೆ. ಬಟ್ ಭಯಾನಕ ಪರಿಸ್ಥಿತಿ ಅಂದರೆ ಯಾರೂ ಎಲ್ಲಿ ಸ್ಟೇ ಮಾಡಪ್ಲಿಲ್ಲ. ಆದಷ್ಟು ಮಟ್ಟಿಗೆ ಜಲ್ದಿ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ನಿನ್ನೆ ಹೋಟೆಲ್ನಲ್ಲಿ ಸ್ಟೇ ಮಾಡಿ ನಾವು ಮುಂದಿನ ಪ್ಲಾನೆಲ್ಲ ಕ್ಯಾನ್ಸಲ್ ಮಾಡಿದ್ವಿ. ಪಹಲ್ಗಾಮ್ ಸೋನ್ಮಾರ್ಗ್ ಇತ್ತು ನಮ್ಮದೆಲ್ಲ, ಟೋಟ್ಲಿ ಕ್ಯಾನ್ಸಲ್ ಮಾಡಿ ರಿಟರ್ನ್ ಬಂದಿದ್ವಿ. ಅಲ್ಲಿಂದ ನಮಗೆ ಕಟ್ರಾಗ ಹೋಗ್ಬೇಕಾಗಿತ್ತು. ಎಲ್ಲ ಟೋಟ್ಲಿ ಪ್ಲಾನ್ ಫ್ಲ್ಯಾಪ್ ಮಾಡಿ ನಾವು ರಿಟರ್ನ್ ಬೆಂಗಳೂರು ಬಂದಿದ್ದೀವಿ. ಅದು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಪ್ಲೇನ್ ರೆಡಿ ಮಾಡಿ ಸಂತೋಷ್ ಲಾಡ್ ಅವರು ಎಲ್ಲ ವ್ಯವಸ್ಥೆ ಮಾಡಿ ನಮಗೋಸ್ಕರ ವೇಟ್ ಆದರೂ ಕೂಡ ಪ್ಲೇನ್ ಲೇಟ್ ಮಾಡಿ ಬಿಟ್ಟಿದ್ದಾರೆ. 1.5 ಅವರ್ ಪ್ಲೇನ್ ನಮಗೋಸ್ಕರ ಬಿಟ್ಟಿದ್ದಾರೆ. 14 ಮೆಂಬರ್ಸ್ ಇದ್ದೀವಿ ಬೆಂಗಳೂರಿಂದ. 14 ಜನಕ್ಕೋಸ್ಕರ 1.5 ತಾಸು ಫ್ಲೈಟ್ ಲೇಟ್ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡ್ಬಂದ್ರೆ ಅದಕ್ಕೆ ಸಂತೋಷ್ ಲಾಡ್ ಅವರಿಗೆ ಪ್ಲಸ್ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ಹೇಳ್ಬೇಕು ನಾವು. ಇಲ್ಲ ಅಟ್ಯಾಕ್ ಆದ ದಿನ ನಾವು ಆನ್ ದೇ ವೇ ಇದ್ದೀವಿ. ಹೋಗ್ತಾ ಇದ್ದೀವಿ. ಅಲ್ಲಿ
ಓವರ್ ಆಲ್ ಸೆಕ್ಯೂರಿಟಿ ಬಾರ್ಡರ್ ಸೆಕ್ಯೂರಿಟಿ BSF ಮಿಲಿಟರಿ ಫುಲ್ ಟೈಟ್ ಇದೆ. ಎಲ್ಲಿ ಯಾವ ಜನ ತಿರುಗಾಡಪ್ಲೇ ಇಲ್ಲ. ಟೋಟ್ಲಿ ಎಲ್ಲ ಕ್ಲೋಸ್ ಆಯಿತು. ಊಟಕ್ಕೆ ಸಿಗೋದು ಕಷ್ಟ ಆಯ್ತು. ನಿನ್ನೆ ನಾವು ಅಂಥ ಜಾಗದಿಂದ ಭಯಾನಕ ಜಾಗದಿಂದ ಬಂದಿವೆ. ನಮ್ಮದು ಒನ್ ಆಫ್ ದ ಸೆಕೆಂಡ್ ಲೈಫ್ ಅನ್ನಿಸ್ಬೇಕು ನಮಗೀಗ. ಎರಡನೇ ಜೀವದಾನ ಕೊಟ್ಟಂಗೆ ಈಗ ಸೇಫಾಗಿ ಬಂದಿವಿ. ಅದಕ್ಕೆ ದೇವರಿಗೆ ಧನ್ಯವಾದ ಹೇಳ್ತಿದ್ವಿ ಅಷ್ಟೇ. ನಾವು ಅದೇ ಸೇಮ್ ಗ್ರೂಪ್. ನಾನು ಇಷ್ಟೇ ಹೇಳಿ ಬಯಸ್ತೀನಿ, ಸಂತೋಷ್ ಲಾಡ್ ಅವರಿಗೂ ಹಾಗೂ ಕರ್ನಾಟಕ ಗೌರ್ಮೆಂಟ್ಗೂ ತುಂಬ ತುಂಬ ಥ್ಯಾಂಕ್ಸ್. ನಾವು ಕಲಬುರಗಿ ಅವರು. ಹಾಂ, 14 ಜನ ಹೋಗಿದ್ದೆವು. ನಮ್ಮದೇ ಇದೆ. ಏನು ಸಮಸ್ಯೆ ಏನಾಗಿಲ್ಲ ಅಷ್ಟೇ. ಎಲ್ಲಿ ಹೊರಗೆ ಹೋಗ್ಬೇಡ್ರಿ, ಇದು ಮಾಡಬೇಡ್ರಿ, ಮತ್ತು ಅಲ್ಲಿ ಕೂತ್ಕೊಂಡು ಏನು ಮಾಡೋದು ಅಷ್ಟೇ. ತೊಗೊಂಡು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.